ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಉತ್ತರಾಭಾದ್ರ ಭಾನುವಾರ, ಉತ್ತರಾಭಾದ್ರ ನಕ್ಷತ್ರಕ್ಕೆ ಅಧಿಪತಿ. ಈ ದಿನಕ್ಕೆ ಆಪೋಸಿಟ್ ಇರ್ತಕ್ಕಂತಹ ಶನೈಶ್ಚರ. ಅಂತಹ ಶನೈಶ್ಚರ ಇದ್ದಾಗ, ಈ ವಾರ ಬಿದ್ದಾಗ ವಾಗ್ವಾದ ಮಾಡಕ್ಕೆ ಹೋಗೋದು, ನಾನೇ ಈ ಯುದ್ಧದಲ್ಲಿ ಗೆಲ್ಲಬೇಕು ಅನ್ನೋದು, ಇದ್ಯಾವುದು ಇಟ್ಕೋಬೇಡಿ. ನಾನು ಎಷ್ಟು ವಿದ್ಯಾವಂತನೋ ಅಷ್ಟೇ ವಿನಯವಂತನೂ ಆಗಬೇಕು ಅನ್ನೋ ಒಂದು ಟ್ಯಾಗ್ಲೈನ್ನ ನಿಮ್ಮ ಹಣೆಗೆ ಹಾಕ್ಕೊಳ್ತಾ ಮುಂದುವರಿಯಿರಿ. ತುಂಬ ದೂರದ ಪ್ರಯಾಣ ಹಿಡಿದ್ರೆ ವರ್ಜೆ ಮಾಡ್ಕೊಳ್ಳಿ. ಹೋಗಲೇಬೇಕು ಅಂತಂದರೆ ಇವತ್ತು ನೀವು ಓಂ ಶಂ ಶನೈಶ್ಚರಾಯ ನಮಃ ಅನ್ನೋ ಮಂತ್ರದೊಂದಿಗೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಥಂಡ ಸಂಭೂತಂ ತಮ್ಮನ ಮಾನು ಶನೈಶ್ಚರ ಅನ್ನೋ ಮಂತ್ರವನ್ನು ಹೇಳ್ಕೊಳ್ಳುತ್ತಾ ಸೂರ್ಯನಾರಾಯಣ ಸ್ವಾಮಿಯನ್ನು ಒಮ್ಮೆ ಸ್ಮರಣೆ ಮಾಡಿ ಹೋಗ್ತಕ್ಕಂತಹದ್ದು, ಒಂದು ಅರ್ಘ್ಯವನ್ನು ಸೂರ್ಯನಿಗೆ ಕೊಟ್ಟು ಹೋಗ್ತಕ್ಕಂತಹದ್ದು, ಕೆಂಪು ಮಿಶ್ರಿತ ಪದಾರ್ಥವನ್ನು ಸ್ವೀಕಾರ ಮಾಡಿ ಹೋಗ್ತಕ್ಕಂತಹದ್ದು, ಅಥವಾ ಆರೆಂಜ್ ಫ್ರೂಟ್ ನಿಮ್ಮ ಜೊತೆಗೆ ಇಟ್ಕೊಂಡು ಹೋಗ್ತಕ್ಕಂಥದ್ರಿಂದ ಶುಭದ ಲಾಭವನ್ನು ಪಡ್ಕೊಂಡು ಬರ್ತಾರೆ. ಇನ್ನು ಈ ಉತ್ತರಾಭಾದ್ರದ 1, 2, 3, 4 ಪಾದದ ಶ್ಲೋಕವನ್ನು ಕೇಳಿಸ್ಕೊಳ್ತಾ ಜನ್ಮ ಪುನೀತನನ್ನಾಗಿಸ್ತಾ, ಅಂದರೆ ಈ ದಿನದ ಅದೃಷ್ಟವನ್ನು ವಶ ಮಾಡಿಕೊಳ್ಬೇಕಾದ್ರೆ ಇವೆಲ್ಲವೂ ಕ್ರೋಢೀಕೃತವಾಗಿರತಕ್ಕಂತಹದ್ದು ಪ್ರೀತಿಯ ಬಂಧುಗಳೇ. ಅನಾದಿರ್ಭೂರ್ಭವೋ ಲಕ್ಷ್ಮೀರ್ ಸುವೀರೋ ರುಚಿರಾಂಗದಃ ಜನನೋ ಜನ ಜನ್ಮಾದರ್ ಭೀಮೋ ಭೀಮ ಪರಾಕ್ರಮಃ ಆಧಾರನಲಯೋ ಧಾತಾ ಪುಷ್ಪಹಾಸ ಪ್ರಜಾಗರಃ ಊರ್ಧ್ವಗ ಸತ್ವತಾಚಾರ ಪ್ರಾಣದ ಪ್ರಣವ ಪ್ರಣಃ ಪ್ರಮಾಣಂ ಪ್ರಾಣನಲಯ ಪ್ರಾಣಭೃತ್ರಾಣ ಜೀವನಃ ತತ್ವಂ ತತ್ವವಿದೇಕಾತ್ಮ ಜನ್ಮ ಮೃತ್ಯುಜರಾತಿಗಃ ಭೂರ್ಭುವ ಸ್ವಸ್ತುರುಸ್ತಾರ ಸವಿತಾ ಪ್ರಪಿತಾಮಹ ಯಜ್ಞೋ ಯಜ್ಞಪತಿರ್ಯಜ್ವಾ ಯಜ್ಞಾಂಗ ಯಜ್ಞವಾಹನಃ. ಬಹಳ ಅದ್ಭುತವಾಗಿರತಕ್ಕಂಥದ್ದು, ಒಂದು ರೀತಿಯ ಯಶಸ್ವಿನೋ ತೇಜಸ್ವಿನೋ ವರ್ಚಸ್ವಿನೋ ಈ ಶ್ಲೋಕಗಳನ್ನು ಕೇಳಿಸ್ಕೊಂಡ್ಬಿಟ್ರೆ, ಹೇಳಿಬಿಟ್ರೆ ನಿಮ್ಮ ಒಳಗಡೆ ಒಂದು ಉನ್ಮಾದ, ಒಂದು ಖುಷಿ, ಸಂತೋಷ, ಒಂದು ಮೋಟಿವೇಟ್, ಉತ್ಸಾಹ ಕುಣಿದಾಡ್ತಾ ಇರುತ್ತೆ. ಆಹ್ಲಾದವಾಗಿರ್ತೀರಿ, ಸಂತೋಷವಾಗಿರುತ್ತೆ. ನಿಮ್ಮ ಈ ದಿನದ ಪೂರ್ಣವಾಗಿರತಕ್ಕ ದಿನದಲ್ಲಿ ನೀವೇನಾದರೂ ಈ ಶ್ಲೋಕಗಳನ್ನ ಕೇಳಿಸ್ಕೊಂಡಾಗ ಅದೃಷ್ಟವನ್ನು ಪಡೆದುಕೊಳ್ಳುತ್ತೀರಿ. ಶುಭಂಭೂಯ. ಒಳಿತಾಗಲಿ.